ಏನಮ್ಮ ಮನೆಗೆ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ. ನಮ್ಮ ಸೂಜಿ ಎಲ್ಗೆ ಹೋಗ್ಯವಳೆ? ಸುಜಿ ಅಮ್ಮಣಿ, ಅಮ್ಮಣಿ, ಓ ಬರಬೇಕು ಬರಬೇಕು ನೆಂಟ್ರು. ಬಾರಕ್ಕ ಶಾಂತಕಯ್ಯ, ಬಾ ಬಾರಪ್ಪ ಗಿರೀಶ, ಬಾ ಬರೀ ಕುತ್ಕ ಬರ್ರಿ. ದೇವಮ್ಮ ಸೆನಕ ಇದ್ದೀನಮ್ಮ. ಎಲ್ಲಿ ನನ್ನ ಮಗಳು ಸೂಜಿ? ನಿಮ್ಮ ಮಗಳು ಯಾರು ಇಲ್ವಲ್ಲ ಈ ಮನೆಗೆ? ಏನು ಏನ್ ಹೇಳ್ತಾ ಇದೀಯಮ್ಮ ದೇವಮ್ಮ? ನನ್ನ ಮಗಳು ಈ ಮನೆಗಿಲ್ವಾ? ಈ ಮನೆಗೆ ತಾನೆ ನನ್ನ ಮಗಳು ಸೂಜಿ ಸೊಸೆಯಾಗಿ ಬಂದಿರೋದು. ನೀನ್ ನೋಡ್ರಿ ಈ ಮನೆಗೆ ನಿಮ್ಮ ಮಗಳು ಯಾರು ಇಲ್ಲ ಅಂತ ಹೇಳ್ತಾ ಇದ್ಯಾ? ಏನಮ್ಮ ಹಿಂಗೆ ಹೇಳ್ತಿದ್ಯಾ? ಯಾಕೆ? ಅಯ್ಯೋ ಶಾಂತಕಯ್ಯ, ಗಾಬರಿ ಆಗ್ಬೇಡ, ನಿನ್ ಮಗಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಅಬ್ಬ ಈಗ ಸಮಾಧಾನ ಆಯ್ತು. ಅಲ್ಲ ನೀನು ಇಲ್ಲ ಅಂತಂದಲ್ಲ, ನನಗೆ ಯಾಕಪ್ಪ ಹಿಂಗ್ ಮಾತಾಡ್ತಿದ್ದಿ ಅಮ್ಮ ಅಂತ ಅನ್ಕೊಂಡೆ. ಅಂದ್ರೆ ನಿನ್ನ ಮಗಳಿಲ್ಲ, ನನ್ನ ಸೊಸೆ ಇದ್ದಾಳೆ ಅಂತ ಹೇಳಕ್ ಬಂದೆ ನಾನು. ನನ್ನ ಮಗನ್ನ ಮದುವೆ ಆಗಿ ಈ ಮನೆಗೆ ಬಂದ್ಮೇಲೆ ನನ್ನ ಸೊಸೆ ತಾನೇ ಅವಳು ಸೂಜಿ, ಅದಕ್ಕೆ ಹಂಗಂತ ಹೇಳಕ್ ಹೋದೆ. ನೀವು ಅಷ್ಟರೊಳಗೆ ಗಾಬರಿ ಆಗ್ಬಿಟ್ರಿ. ಸುಮ್ಮನೆ ತಮಾಷೆಗೆ ಹಂಗಂದಿದ್ದು. ಕುತ್ಕೊಳ್ರಕ್ಕ, ಕುತ್ಕೊಳ್ರಿ. ಹೌದಾ? ಅಯ್ಯೋ ಅತ್ತೆ, ನಮ್ಗಂತೂ ಗಾಬರಿ ಆಗ್ಬಿಟ್ಟಿತ್ತು. ಇದ್ಯಾಕೆ ಇವತ್ತೆ ಹಿಂಗೆ ಹೇಳ್ತೈತೆ ಅಂತನ. ಎಲ್ಗೋಗಿ ಅವಳು ಸೂಜಿ? ಮನೆಗಿಲ್ವಾ? ಅದು ನೆನ್ನೆ ಉಪ್ಪಿನಕಾಯಿ ತಗೊಂಡೋಗಿದ್ಲು, ಇನ್ನೊಂದ್ ಸ್ವಲ್ಪ ಉಳಿದಿದ್ವ ಮಿಕ್ಕಿರವ ಮಾರ್ಕೊಂಬತ್ತೀನಿ ಅಂತನ ಇಲ್ಲೇ ಹೋಗವಳೆ. ನಮ್ಮೂರಾಗೇನೆ ಬತ್ತಾಳೆ. ಕುತ್ಕೊಳ್ರಿ. ಓ ಹೌದೇನು? ನಾವು ಅದಕ್ಕೇನೆ ಸೂಜಿ ಯಾರ ಕೈಲೋ ಹೇಳ್ ಕಳ್ಸಿದ್ಲು, ನಾನು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದೀನಿ ಅಂತನ. ಅದಕ್ಕೆ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ನನ್ನ ಮೊಮ್ಮಕ್ಕಳನ್ನ ಬೇರೆ ಸ್ಯಾನೆ ದಿನ ಆಗಿತ್ತು ನೋಡಿ, ಇವನು ಬಂದಿರ್ಲಿಲ್ಲ, ಅದಕ್ಕೆ ಇಬ್ರು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತನ. ಚೆನ್ನಾಗಿ ಆಗ್ತೈತೆ ಉಪ್ಪಿನಕಾಯಿ ವ್ಯಾಪಾರ. ನಮ್ಮ ಸೂಜಿ ಕೈ ಅಂದ್ರೆ ಎತ್ತಿದ ಕೈ. ಅವಳು ಯಾವುದೇ ಕೆಲಸ ಕೈ ಹಾಕಿದ್ರು ಅದನ್ನ ಸಾಧಿಸ್ತೇ ಬಿಡಲ್ಲ. ವ್ಯಾಪಾರ ಆಗ್ಲಿಲ್ಲ ಅಂದ್ರು ಅವಳು ಏನಾರ ಮಾಡಿ ವ್ಯಾಪಾರ ಮಾಡಿಬಿಡ್ತಾಳ ಅವಳು ಅಂತ ಬುದ್ಧಿವಂತೆ. ಅದೇನೋ ನಿಜ ಕಣಕ. ನಮಗೆ ನಂಬಿಕೆ ಇಲ್ದಿದ್ರು ಅವಳಿಗೆ ನಂಬಿಕೆ ಇದೆ, ವ್ಯಾಪಾರ ಚೆನ್ನಾಗಾಗುತ್ತೆ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅನ್ನೋ ನಂಬಿಕೆ ಅವಳಿಗೈತೆ. ಮೊದಲು ಹಿಂಗೆ ಯಾರು ಅಷ್ಟು ಕೇಳಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಾಗುತ್ತೆ ಅಂತ ಅವಳೇ ಹೇಳ್ತಾಳೆ. ಸರಿ ಬಂದ್ರ? ಇಲ್ಲಿ ನೋಡಿ, ಶಾಂತಕೈನು ಗಿರೀಶಪ್ಪ ಬಂದವ್ರೆ. ಅವ ನಮಸ್ಕಾರ ಮಾವ, ಚೆನ್ನಾಗಿದ್ದೀರಾ? ಅವನಪ್ಪ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹೋಗಿ ನೋಡ್ಕೊಂಬಂದ್ರ ನಿನ್ನ ಮಕ್ಕಳನ್ನ? ಹ್ಞೂ ಮಾವ, ಮೊದಲು ಅಲ್ಲೇ ಹೋಗಿದ್ವಿ, ನೀವಿರಲಿಲ್ಲ ಅಷ್ಟೇನೆ. ಅಲ್ಲಿ ಹೋಗಿ ನೇತ್ರನ ಮಾತಾಡ್ಸ್ಕೊಂಡು ಹಂಗೇನೆ ಕಾಫಿ ಕುಡಿದು ಬಂದ್ವಿ ಇಲ್ಲಿ ಸೂಜಿನ ಮಾತಾಡ್ಸೋಣ ಅಂತಾನ. ಹೌದಾ, ಸರಿನಪ್ಪ, ಒಳ್ಳೇದಾಗ್ಲಿ. ಸಾವುಕಾರ್ರೆ ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಅವಣ್ಣೆ ಚೆನ್ನಾಗೈತಾ? ಹ್ಞೂ ಅವರು ಚೆನ್ನಾಗಿದ್ದಾರೆ, ನಾವು ಎಲ್ಲ ಚೆನ್ನಾಗಿದೆ. ನಮ್ಮ ಮಗಳು ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತಾನ ಹೇಳ್ತಿದ್ಲಲ್ಲ, ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಹಂಗೆ ಮೊಮ್ಮಕ್ಕಳು ನೋಡಿ ಸ್ಯಾನೆ ದಿನ ಆಯ್ತು ಅಂತಾನ ಬಂದಿದ್ದೆ. ಒಳ್ಳೇದಾಗ್ಲಿ ಬಿಡು, ಬಂದಿದ್ದು ಒಳ್ಳೇದಾಯ್ತು. ಸ್ಯಾನೆ ದಿನ ಆಗಿತ್ತು. ನೇತ್ರಮ್ಮನ ಬೇಜಾರು ಮಾಡ್ಕೆ ಮಾಡು, ಬರಲೇ ಇಲ್ಲ ನನ್ನ ಮಕ್ಕಳು ನೋಡೋಕ್ಕೆ, ನನ್ನ ನೋಡೋಕ್ಕೆ ಅಂತಾನ. ರೀ ಹೋಗಿ ಕೋಳಿನ ಕಟ್ ಮಾಡಿಸ್ಕೆ ಬರ್ರಿ, ಕೋಳಿ ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ತಾರೆ. ಅಳಿ ಅಂದ್ರು ಬಂದೇವ್ರೆ. ಇವಾಗ ಇನ್ನೂ ಮದುವೆ ಆದಾಗಿನ್ನ ಜಾಸ್ತಿ ಬಂದೇ ಇಲ್ಲ, ಒಂದ್ಸಲ ಬಂದಿದ್ದೇನೋ ಅಷ್ಟೇನೆ. ಬಂದೇ ಇಲ್ವೇನಪ್ಪ? ಹ್ಞೂ ಸರಿ ಆಯಿತು. ತಿಪ್ಪೆ ಹೊರಗಿದ್ದಾನೆ, ಅವನ ಕೈಗೆ ಕಳಿಸ್ತೀನಿ ಇರು. ಹೋಗಿ ಅವನೇನೆ ಕಟ್ ಮಾಡಿಸ್ಕೆ ಬರ್ತಾನೆ, ಸಾರು ಮಾಡಿವಂತೆ. ಅಯ್ಯೋ ಇರ್ಲಿ ಬಿಡಿ ಸಾವುಕಾರ್ರಿ, ಕೋಳಿ ಸಾರು ಇನ್ನೇನು ನಾವು ಹೋಗ್ತಿರ್ವತ್ತ. ಅಯ್ಯೋ, ಈ ಸಾವುಕಾರರು ಮನೆಗೆ ಬಂದಮೇಲೆ ಹಂಗೆ ಕಳ್ಸೋಕ್ಕಾಗುತ್ತಾ? ಯಾರನ್ನೂ ಹಂಗೆ ಕಳ್ಸೋ ಮಾತೇ ಇಲ್ಲ. ಇರಲೇಬೇಕು. ಇವತ್ತಿದ್ದು ಕೋಳಿ ಸಾರನ್ನ ಉಂಡು ಎದ್ದಾಗ ರೊಟ್ಟಿನೋ ದೋಸೆನೋ ಇಲ್ಲ ಚಪಾತಿನೋ ಯಾತನ ಮಾಡ್ತಾರೆ, ತಿನ್ಕೊಂಡು ಹೋಗಿವ್ರಂತೆ ನಿಧಾನಕ್ಕೆ. ಇರ್ಬೇಕಷ್ಟೇ. ತಿಪ್ಪೆ ಬಾರ ಇಲ್ಲಿ. ಅಯ್ಯೋ ತಿಪ್ಪೆನ ಒಳಗೆ ಯಾಕ್ರಿ ನಿಲ್ಲಿಸಿದ್ರಿ? ಒಳಗೆ ಕರ್ಕ ಬರ್ಬೇಕು ತಾನೆ, ಅವ್ನು ಒಳಗೆ ನಿಲ್ಸಿ ನೀವು ಒಳಗೆ ಬಂದಿದ್ರಾ? ಹಂಗೆ ತಿಪ್ಪೆ ಬರಲ್ಲ ಅಂತಾನೆ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬರ್ರಿ ಸಾವುಕಾರ್ರಿ ಅಂತ ಅಂದ. ಅದಕ್ಕೆ ನಾನೇ ಬಂದೆ. ಬಾರಲ್ಲ, ಏನೂ ಆಗಲ್ಲ ಅಂತಂದ್ರು ಬರಲ್ಲ ನನ್ನ ಮಗ, ಅದಕ್ಕೇನೆ ನಿಂತ್ಕೊಂಡ್ಲಿ ಬಿಡು ಅಂತ ಬಂದೆ ನಾನು. ಕರೆದ್ರು ಬರಲಿಲ್ಲ ಅಂದ್ರೆ ಇನ್ನೇನು ಎಳ್ಕೊಂಬರಕ್ಕಾಗುತ್ತೆ ಅವನ್ನ? ಅಯ್ಯೋ ಹಂಗೇನಿಲ್ಲ ಅಕ್ಕ, ಬತ್ತಿದ್ದೆ. ಇನ್ನೇನು ಕೆಲಸ ಇರುತ್ತೆ ನನಗೆ, ಹೊರಗೆ ಕುತ್ಕೊಂಬನ ಅಂತ ಅಲ್ಲೇ ಕುತ್ಕೊಂತೀನಿ. ಸಾವುಕಾರ್ರೆ ನೀವು ಹೋಗಿ ಮಾತಾಡ್ಕೊಂಬರ್ರಿ, ಅದೇನು ಅಂತ ಅಲ್ಲೇ ಕುತ್ಕೊಂಡಿದ್ದೆ ಅಷ್ಟೇನೆ. ಅಂಥದ್ದೇನೂ ಇಲ್ಲ, ಬರಲಿಲ್ಲ ಅಂಥದ್ದು. ಬಾರತಿಪ್ಪೆ, ಅಕ್ಕಯ್ಯ ಒಬ್ಳೇನೆ ನಿನಗೆ ಅಮ್ಮವರು, ಆದ್ರೆ ನಾನ್ ನಿಮ್ಮ ಅಕ್ಕಯ್ಯ ಅಂತ ತಿಳ್ಕ ಬಾ. ನಮ್ಮನೆಗೂ ಏನೂ ಆಗಲ್ಲ, ನಾವು ನಿಮ್ಮವರೇನೆ. ಅಯ್ಯೋ ಹಂಗೇನಿಲ್ಲ ಕಣಕ್ಕ, ಬತ್ತೀನಿ. ನಾನೇನೋ ಅಮ್ಮವ್ರಿಗೇನು ಎದ್ರಕಂಡೇನೋ ನಿಮ್ಮ ಮನೆಗೆ ಬರಲ್ಲ ಅಂತ ಏನೂ ಇಲ್ಲ. ಏನೂ ಇಲ್ಲ ಬಿಡಿ. ಈ ಸಾವುಕಾರ್ರೆ ಏನು ಹೇಳ್ರಿ? ಏನೂ ಇಲ್ಲ, ಹೋಗಿ ಒಂದು 3 kg ಕೋಳಿ ಕಟ್ ಮಾಡಿಸ್ಕೊಂಬಂದು ಇಲ್ಲಿ ದೇವಮ್ಮನ ಕೈಗೆ ಕೊಡು. ನಾನು ಹೊಲ ಕಡೆಗೆ ಹೋಗ್ತೀನಿ, ಬಾ ಅಲ್ಲಿಗೆ ಕೊಟ್ಟು ಹಂಗ. ಸರಿ ಸಾವುಕಾರ್ರೆ ಆಯಿತು, ಕಟ್ ಮಾಡಿಸ್ಕೊಂಬಂದು ಕೊಟ್ಟು ಹೋಗ್ತೀನಿ ಹೇಳ್ರಿ. ಕೊಟ್ಟು ನಾನು ಬರ್ತೀನಿ, ನೀವು ಹೋಗ್ರಿ ಹೊಲ ಕಡೆಗೆ. ಹಂಗೆ ಸರಿ ಕಣೆ ದೇವಿ, ತಿಪ್ಪೆ ಹೋಗಿ ಕಟ್ ಮಾಡಿಸ್ಕೊಂಬತ್ತಾನೆ, ಕೋಳಿ ಸಾರು ಮಾಡಿ ಊಟಕ್ಕೆ ಇಕ್ಕು. ನಾಳೆಗೆ ಹೋಗ್ಬೇಕಮ್ಮ ಶಾಂತಮ್ಮ? ಸರಿ ಸಾವುಕಾರ್ರೆ ಆಯ್ತು. ಸರಿ, ನಾನಿನ್ನು ಹೊಲ ಕಡೆಗೆ ಹೋಗಿ ಬರ್ತೀನಿ. ಅಮ್ಮ ಅಣ್ಣ
ಸೂಜಿ ಈಗ ಬಂದ್ಯಾ? ಈಗ ತಾನೇ ಮಾವ ಬಂದಿತ್ತು, ಸಿಕ್ಕಿದ್ರಾ? ಹ್ಞೂ ನಾನು ಹೊರಗಲ್ ಬಾಗ್ಲ ಹತ್ರ ಬಂದೆ, ಅವ್ರು ಹೊರಗೆ ಬಂದ್ರು. ನಿಮ್ಮ ಅಣ್ಣ ನಿಮ್ಮ ಅಮ್ಮ ಬಂದಿರ್ ಕಣಮ್ಮ, ಹೋಗಿ ಎಲ್ಲಿ ಹೋಗಿದ್ದೆ ಅಂದ್ರು. ನಾನಿವ ಇದಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ ಹೋಗಿದ್ದೆ ಮಾವ ಅಂತಂದೆ. ಚೆನ್ನಾಗಿದ್ಯಾನಮ್ಮ? ಹ್ಞೂ ಕಣೆ ಸುಜಿ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಾ? ನಾವು ಉಪ್ಪಿನಕಾಯಿ ಶೆಡ್ಡು ಗಿಡ್ಡು ಎಲ್ಲ ಮಾಡಿದ್ಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಮ್ಮ. ಹೌದಾ, ಬರೀ ಹೋಗಿ ನೋಡ್ಕೊಬರೋಣ ಮತ್ತೆ. ಅಯ್ಯೋ ಇರೇ ಸುಜಿ, ಅವ್ರು ಬಂದಾರ, ಇನ್ನು ಊಟ ಮಾಡಿಲ್ಲ ಏನಿಲ್ಲ. ಅಯ್ಯೋ ಊಟ ಬೇಡ ಬಿಡು ದೇವಮ್ಮ, ಅಲ್ಲಿ ಬೇರೆನೆ ಕಾಫಿ ಕುಡ್ದು ಬಂದ್ವಿ, ಹೊಟ್ಟೆ ಏನು ಹಸ್ತಿಲ್ಲ. ಆಮೇಲೆ ಊಟ ಮಾಡ್ತೀವಿ ಬಿಡ್ರಿ. ಹಂಗೆ ಮಾಡಿ, ಕೋಳಿ ಕಟ್ ಮಾಡಿಸ್ಕೊಂಬತ್ತಂತ ತಿಪ್ಪೆ, ಕೋಳಿ ಸಾರು ಮಾಡ್ತೀನಿ, ಒಂದೇ ಸಲ ಉಂಬಿರಂತೆ. ಹೋಗಿ ಬರೋಗ್ರಿ, ಉಪ್ಪಿನಕಾಯಿ ಶೆಡ್ ನೋಡ್ಕೊಂಡು ಹೆಂಗ್ ಮಾಡ್ಯಾಳೆ ಅಂತಾನ ಹಂಗೆ ನೋಡ್ಕೊಂಡು ಬರ್ರಿ. ಜಲ್ದಿ ಬರ್ರಿ, ಕರ್ಕೊಂಡು ಹೋಗಮ್ ಸುಜಿ, ತೋರಿಸ್ಕೊಂಬ. ಸರಿ ಅತ್ತೆ, ಆಯ್ತು. ಅಣ್ಣ ಅಮ್ಮ ಬಾವ್ರಿ ಹೋಗೋಣ. ತಾಳಮ್ ದೇವಮ್ಮ, ಇದ್ರಾಗ ಒಂದೆರಡು ಹಣ್ಣು ಹೂವು ಇದಾವೆ, ತಕ. ಅಲ್ಲಿ ನೇತ್ರಗೊಂದೆರಡು ಕೊಟ್ಟು ಬಂದೆ, ನೀವೊಂದೆರಡು ತಕಳ್ರಿ, ಇದ್ರಾಗ ಇದಾವೆ. ಅಯ್ಯೋ ಅಲ್ಲೇ ಕೊಟ್ಟು ಬಂದಿದ್ರೆ ಆಗದ ಕಣಕ, ಇಲ್ಲಿಗಿನ್ನೇ ಅಂತಂದೇಳು. ಹಂಗೆ ಬರಕ್ಕಾಗುತ್ತಾ ನೆಂಟ್ರ ಮನೆಗೆ? ತಗ ಇರ್ಲಿ. ಸರಿ ಆಯ್ತು, ಹೋಗಿ ಬರ್ರಿ, ನೋಡ್ಕೊ ಬರ್ರಿ. ಹೆಂಗೋ ಸೂಜಿನ ಮದುವೆ ಮಾಡ್ಕೊಂಡಿದ್ಕೆ ಇವರೆಲ್ಲರೂ ನಮ್ಮ ಮನೆಗೆ ಬರ್ತಾರೆ, ಇಲ್ಲಿದ್ರೆ ಯಾರನ್ನೂ ಬರಕ್ಕೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ ಆ ನೇತ್ರ. ಹೆಂಗೋ ಗಿರೀಶನು ಬರ್ತಾನೆ. ನೇತ್ರಗೆ ಎದರ್ಕಂಡು ಎಲ್ಲಿ ಬರಲ್ವೋ ಏನೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ಇವರು ಬರ್ತಾರಲ್ಲ, ಅವಳು ಬರ್ದಿದ್ರೆ ಹೊಟ್ಟೆ ಹೊತ್ತು. ಸುಜಿ, ಇದೇನ ನಿಮ್ಮ ಉಪ್ಪಿನಕಾಯಿ ಶೆಡ್ಡು? ಹೂನಮ್ಮ ಇದೇನೆ. ಇಲ್ಲಿ ಇದು ದೇವ್ರದ್ದು ಜಾಗ, ನಾವೇನೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಹಾಕೊಂಡಿದೀವಿ. ದೇವ್ರು ಮಾಡ್ತಾರಲ್ಲ ದೊಡ್ಡ ದೇವ್ರ, ಅವಾಗ ಒಂದ್ ಸ್ವಲ್ಪ ದಿನ ಕೆಲಸ ನಿಲ್ಲಿಸ್ಬೇಕಾಗುತ್ತೆ. ಇಲ್ಲೆಲ್ಲ ನಾವು ಸೇವೆ ಮಾಡಿದೆ ಊಟಕ್ಕೆ ಹಾಕ್ತಾರಲ್ಲ, ಅದಕ್ಕೆ. ಹೌದೇನೆ, ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಬೈಲಾಗೈತೆ ಹೆಂಗುನು, ಯಾರ್ದು ತಂಟೆ ತಕರಾರು ಇಲ್ಲ ಅತ್ಲಾಗೆ. ಸರಿ ಬಾ, ಒಳಕ್ ಹೋಗಿ ನೋಡೋಣ ಅದು ಹೆಂಗ್ ಮಾಡಿದ್ರೆ ಒಳಗೆ ಏನು ಅಂತಾನ. ಅಯ್ಯೋ ಇನ್ನೇನಮ್ಮ, ದೊಡ್ಡದಾಗ ಮಾಡಿದೀವಿ ಉಪ್ಪಿನಕಾಯಿ ಮಾಡಕ್ಕೆ ಅಂತಾನ. ಒಂದ್ ಆ ಕಡೆ ಒಂದ ಚಿಕ್ಕದಾಗಿ ಹೊರಗೆ ಅವೆಲ್ಲ ಹೊಗೆ ಎಲ್ಲ ಹೋಗಂಗೆ ಮಾಡಿದೀವಿ ಅಷ್ಟೇನೆ. ಹೌದಾ, ಸರಿ ಬಾ ನೋಡೋಣ. ಓ ಪರವಾಗಿಲ್ಲ ಕಣಮ್ಮ, ನಮ್ಮೂರಾಗ ಹಾಕಿದ್ರಲ್ಲ ಅದಕ್ಕಿಂತ ಒಂದಿಟ್ಟು ದೊಡ್ಡದಾಗಿ ಹಾಕೊಂಡಿದ್ದೀರಾ, ಚೆನ್ನಾಗಿ ಹೋಯ್ತಿ. ಎಲ್ಲ ಸೋರ್ದಂಗೆ ಹಾಕಿರ್ತಾನೆ. ಹೂನಮ್ಮ ಸೋರ್ದಂಗೆ ಹಾಕವ್ರೆ. ಓ ಇವೆಲ್ಲ ಇಲ್ಲೇ ಇದಾವೆ. ಇವು ನೀನು ಉಪ್ಪಿನಕಾಯಿ ಹಾಕಲ್ವೇನಮ್ಮ? ಎಳ್ಳಿಕಾಯಿ ಮಾವಿನಕಾಯಿ ಇದಾವೆ. ಇನ್ನು ಉಪ್ಪಿನಕಾಯಿ ಮಾಡಿಲ್ವೇನು? ಮತ್ತೆ ವ್ಯಾಪಾರ ಮಾಡಕ್ ಹೋಗಿ ಸೊಸೆ ಅಂತ ಹೇಳ್ತಿದ್ಲು ನಿಮ್ಮ ಅತ್ತೆ. ಅಯ್ಯೋ ಅಮ್ಮ, ಅವು ಅಲ್ಲೇನೆ ಮೊದ್ಲು ತಂದು ಹಾಕದ ಉಕ್ಕು ಎಲ್ಲನ ವ್ಯಾಪಾರ ಆದವು. ಇವತ್ತೆಲ್ಲ ಮುಗಿಸ್ಕೊಂಬಂದೆ. ಇವಿನ್ನ ಇವತ್ತು ಹೊಸ್ತಾಗಿ ತಂದಿರವು. ಮಾವಿನಕಾಯಿ ಎಳ್ಳಿಕಾಯಿನು ನಮ್ಮ ಮನೆಯವರೇ ಕಿತ್ಕೊಂಬಂದಿದ್ದಾರೆ. ಹೌದೇನೆ ಸುಜಿ, ಚೆನ್ನಾಗಿ ವ್ಯಾಪಾರ ಆಗುತ್ತಾ? ಜನ ಏನಂತಾರೆ ಉಪ್ಪಿನಕಾಯಿ ತಿಂದವರು? ಇನ್ನು ನೆನ್ನೆ ಇವತ್ತು ವ್ಯಾಪಾರ ಮಾಡಿದೀನಿ ಕಣೋಣ. ಇನ್ನು ನೋಡೋಣ, ಒಬ್ಬೊಬ್ರು ತಿಂದಿರೋರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ವ್ಯಾಪಾರ ಒಂದಿಷ್ಟು ಸುಮಾರೇನೆ. ಈ ತಗಮಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇನ್ನು ಹೊಸದಲ್ವಾ. ನಾನ್ ಬೇರೆ ಅಷ್ಟು ಅನುಭವಸ್ತಿ ತರ ಕಾಣಲ್ವಲ್ಲ, ಚಿಕ್ಕ ಹುಡುಗಿ ಹೆಂಗ್ ಹಾಕ್ಯವಳೋ ಏನೋ ಅಂತ ಅನುಮಾನ ಪಡ್ತಾರೆ. ಒಂದ್ಸಲ ವ್ಯಾಪಾರ ಮಾಡಿದಿನಲ್ಲ, ಇನ್ಮೇಲೆ ತಿಂದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿದ್ರೆ ಮತ್ತೆ ಅವರೇ ಬಂದು ತಗೊಂಡೋಗ್ತಾರೆ, ನಮ್ಗೋಸ್ಕೊಡು ಅಂತಾನ. ಇನ್ನು ಯಾರು ದೊಡ್ಡದಾಗಿ ಯಾರು ಏನ್ ಕೇಳಿಲ್ಲ. ಅದೇ ಒಂದೊಂದು ಪ್ಯಾಕ್ ತಕಮಾರು ತಗೊಂಡೇವ್ರಿ. ಇನ್ನು ಮುಂದಕ್ಕೂ ಚೆನ್ನಾಗಾಗುತ್ತೆ ಹೇಳು. ಅಲ್ಲೆಲ್ಲನ ಪಾತ್ರೆ ಬಾಂಡ್ಲಿಗಳು, ಆ ಶೆಡ್ಡು ಎಲ್ಲ ಒಂಥರ ಧೂಳು ಹಿಡ್ದೋಗೈತೆ ಅಲ್ಲಿ ನಮ್ಮೂರಾಗೆ. ಯಾರು ಇಲ್ದಲೇನೆ. ನೇತ್ರ ಏನೋ ನಾನು ಬಂದಾಗ ನಾನು ಮಾಡ್ತೀನಿ ಉಪ್ಪಿನಕಾಯಿ ವ್ಯಾಪಾರನ, ಹುಡುಗರು ದೊಡ್ಡರ ಆದಮೇಲೆ ಅಂತಾಳೆ. ಅದು ಯಾವಾಗ ದೊಡ್ಡರ ಆಗ್ತಾರೋ ಅವು ಇನ್ನೂ 1 ವರ್ಷ ಬೇಕು. 1 ವರ್ಷ ಅಂತೂ ಬೇಕಮ್ಮ ಅಲ್ವಿ. ಅವೆಲ್ಲ ಧೂಳು ಹಿಡ್ದೋಗ್ತಿದ್ದಾವೆ, ಪಾತ್ರೆ ಬಾಂಡ್ಲಿ, ಆಮೇಲೆ ಚೌಟು ಎಲ್ಲನ, ಬಾಟ್ಲಿಗಳು, ಆಮೇಲೆ ಪೇಪರು ಎಲ್ಲ ಹಂಗೆ ಇದಾವೆ, ಪ್ಯಾಕ್ ಮಾಡಕ್ಕೆ ತಂದಿದ್ದಾವೆ ಎಲ್ಲನ. ಹೋಗ್ಲಿ ಬಿಡು ಅಣ್ಣ, ನಾವು ಕೇಳಿದ್ವಿ ತಾನೆ ಹೊತ್ತಿಗೇನೆ. ಅಲ್ಲೇದು ಒಂದು ಪಾತ್ರೆ ಸಾಮಾನು ಮುಟ್ಟಂಗಿಲ್ಲ ಅಂತನ ಹೇಳ್ಬಿಟ್ರು. ಅದಕ್ಕೆ ಅವ್ರದ್ದು ಯಾಕೆ ಸುಮ್ಮನೆ ತೊಂದ್ರೆ. ಆಮೇಲೆ ನಮ್ಮವೆಲ್ಲ ಸಾಮಾನು ತಂದು ಮಾಡ್ಕೊಂಡವಳೆ ವ್ಯಾಪಾರ ಮಾಡ್ತಾಳೆ ಅಂತಾನ ಅಂದ್ಕೊಂತಾರೆ ಅತ್ತಿಗೆ ಅಂತಾನ. ನಾವೇ ಬ್ಯಾಂಕ್ನಾಗ ಸಾಲ ತೆಗೆದು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದೀವಿ. ತಿಂಗಳನ ಇಷ್ಟಿಷ್ಟು ಕಟ್ಕೊಂಡು ಹೋಗೋದು ಅಂತಾನ. ಹೌದಾ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ನಡಿ ಆ ಕಡೆಗೆ, ಆಗ ಮೂಲೆಗೆ ಉಪ್ಪಿನಕಾಯಿ ಮಾಡಕ್ಕೆ ಒಲೆ ಗುಂಡು ಎಲ್ಲನ ಇಟ್ಕೊಂಡಿದೀವಿ. ಆ ಕಡೆ ನೋಡಿರಂತೆ. ಸರಿ ಬಾರಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.